ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಕೂಡ ಕೃಷಿ ಇಂಡಸ್ಟ್ರಿ ಆಗ ಅವತ್ತಿನ ಕಾಲದ ಸರ್ಕಾರ ಯಾವ ರೀತಿ ಅವತ್ತು 16,000 ಎಕರೆ ಹೋಯ್ತು. ಟೊಯೋಟೋ ಬಂತು, ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಆಯಿತು. DC ತಮಿಳುನಾಡು ನಾವು ಅಧಿಕಾರಿ ಕೂಡ ಎಲ್ಲ ಆಯಿತು. ಈಗ ಅದಾದ್ಮೇಲೆ 35-40 ವರ್ಷ ಗೌರವಾನ್ವಿತರಾಗಿರ್ಬೋದು, ಅವರೆಲ್ಲ ಕೂಡ ಆಳ್ಕೊಂಡು ಇವರು ಎಲ್ಲ ಸೇರಿ ಆಳ್ತ ಮಾಡಿ ಕೊನೆಗೆ ಅವರು ಈ ಟೌನ್ಶಿಪ್ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಟೌನ್ಶಿಪ್ ಆಗಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಇದನ್ನ ಅವತ್ತೇ ಯಾವ್ದಾದ್ರು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡೋದಕ್ಕೆ ಅದಕ್ಕಿತ್ತೋ ಏನೋ ನನಗೆ ಗೊತ್ತಿಲ್ಲ. ಅವ್ರ ಕೈಯಲ್ಲಿ ಇದನ್ನ ಬಿಡುಗಡೆ ಮಾಡಕ್ಕೆ ಅವ್ರ ಕೈಲಿ ಆಗಲಿಲ್ಲ. 2 ಬಾರಿ ಚೀಫ್ ಮಿನಿಸ್ಟರ್ ಕೂಡ ಅವ್ರ ಕೈಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರು ಕೂಡ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಈ ಮಧ್ಯದಲ್ಲಿ ಈ ಜಾಗನೆಲ್ಲ DLFಗೆ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿ DLF ಅವ್ರ ಕೈಲು ದುಡ್ಡು ತಗೊಂಡು ಗೊತ್ತಿದೆ ನಿಮ್ಗದು. DL ಅವ್ರ ಕೈಲು ತಗೊಂಡು ಅವರು ಬಂದು ಇಲ್ಲಿ ನೀರು, ಉಷ್ಣಾವಧಿ ನದಿ ನೀರು ಇದನ್ನೆಲ್ಲ ನೋಡ್ಬಿಟ್ಟು ಮನೆಗೆ ನಮ್ಮ ಕೈಲೂ ಆಗುದಿಲ್ಲ ಅಂತೇಳಿ ಅವರು ದುಡ್ಡ ವಾಪಸ್ಸು ಕಡೆ ಹೇಳಪ್ಪ. ಆಯ್ತು ಕೊಡವಲ್ಲಿ ವಾಪಸ್ಸು ತೆಗೆದುಕೊಂಡು ಹೋದ್ರು. ಈ ಮಧ್ಯೆ 9,000 ಎಕರೆ 9,600 ಎಕರೆ 9,600 ಎಕರೆಯಲ್ಲಿ 1,000 ಎಕರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ 912 ಯಾರು ಒಂದು 10% ಯಾರು ನನ್ಗೆ ಗೊತ್ತಿಲ್ಲ. ಶಿವಕುಮಾರ್ದೋ ಬಾಲಕೃಷ್ಣ ನೋಡೋದ ನಿಮ್ದು ಒಟ್ಟೊಳಗೆ ರೈತರಿದ್ದು ಅವ್ರು ಬಂದು ದುಡ್ಡು ಇಸ್ಕೊಂಡು ಒಂದು 75 ಲಕ್ಷನ 1 ಕೋಟಿನೋ ಎಷ್ಟು ಇಸ್ಕೊಂಡು 1 ಕೋಟಿ ಸರ್. ಮೇನ್ ರೋಡ್ 1 ಕೋಟಿ 35 ಲಕ್ಷ, ಸಬ್ ರೋಡ್ಗೆ 1 ಕೋಟಿ 1 ಕೋಟಿ ಇಸ್ಕೊಂಡು ಮಾಡುದು. ನಾನು ತಗರಾಜಿ ಕೊಟ್ಟೆ. ಯಾರು ಒಬ್ಬರು ಏನಾದ್ರು ನೀವು ಮಾತಾಡಿದ್ರ ರೈತರಿಲ್ಲ ಅಲ್ಲೇ ನೀವೇ ಮಾತಾಡಿ. ರೈತರಿಲ್ಲ ಅಲ್ಲೇ ಅವತ್ತು ಕೂಡ ಒಂದು ತೀರ್ಮಾನ ಆಯ್ತು. ಅದಾದ್ಮೇಲೆ ಅವರು ಕೊಟ್ಟರು, ತಿಮ್ಮೇಗೌಡನೋ ಇನ್ನೊಬ್ಬರು ಕೊಟ್ಟರು. ತಿಮ್ಮೇಗೌಡ ಎಷ್ಟು ತಗೊಂಡ್ರು ಏನ್ ಮಾಡಿದ್ರು ಈಗ ಅದೆಲ್ಲ ನಾವು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ನಮ್ಮ ಸರ್ಕಾರಿ ದಾಖಲೆಯಲ್ಲಿ ಏನಿರೋದು ಇದಿದೆ. ನಮ್ಮ ಜಿಲ್ಲೆಗೆ ಗೌರವ ಬರಬೇಕು ಅಂತ ಈಗ ನೀವು ನನಗೆ ಅಧಿಕಾರ ನಮ್ಮ ಜನ ಕೊಟ್ಟಿವಿ. ಕೊಟ್ಟಾದ್ಮೇಲೆ ಕೊನೆಗೆ ಆಗ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಕೂಡ ಜಾರ್ಜ್ ಅವರು ಮಂತ್ರಿ ಆದಾಗ ಇದನ್ನ ಒಂದು ಹೊಸ ರೂಪ ಅವರಿನ ಒಂದು ತೀರ್ಮಾನ ಮಾಡಿದ್ರು. ಅದು ಮುಂದಕ್ಕೆ ಹೋಯ್ತು. ಯಾರು ಕೂಡ ಈ ಒತ್ತಡ ಇತ್ತು, ಇದನ್ನ ಬಿಡಬೇಕು ಅನ್ನೋದು ಒತ್ತಡ ಕೊಡಲಿಲ್ಲ. ಆದರೆ ಕಾನೂನು ಚೌಕಟ್ಟಿನಲ್ಲಿ ಇದು ಮಾಡಕ್ಕೆ ಆಗುದಿಲ್ಲ ಅನ್ನೋದು ಬಂದ ಮೇಲೆ ಕೊನೆಗೆ ಅಲ್ಲಿ ಈಗ ನಮ್ಮ ಕಾಲಕ್ಕೆ ಅದು ಬಂತು. ನಾನು ಅದಕ್ಕೆ ಯೋಚನೆ ಮಾಡಿದೆ. ಈ ಮಧ್ಯದಲ್ಲಿ ಮೊದಲು ಇದು ನೋಟಿಫಿಕೇಶನ್ ಆದಾಗ ಇದು ಗೈಡೆನ್ಸ್ ಮೇಲೆ ಬಹಳ ಕಡಿಮೆಗೆ ತೀರ್ಮಾನ ಆಯಿತು. ಹಿಂದೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಬಿಲ್ಡಿ ಇಂಡಸ್ಟ್ರಿ 6 ಲಕ್ಷ, 5 ಲಕ್ಷ, 7 ಲಕ್ಷ, 8 ಲಕ್ಷಕ್ಕೆ ಯಾರು 8 ಲಕ್ಷದ ಮೇಲೆ ಒಬ್ರಿಗೂ ಜಮೀನು ದುಡ್ಡು ಕೊಟ್ಟಿಲ್ಲ. ನಂದು ಮೈನ್ ರೋಡಲ್ಲೇ ದುಡ್ಡಿತ್ತು, ದ್ರಾಕ್ಷಿ ತೋಟ ಇತ್ತು. ನೋಡಿದ್ದೀರಾ ನೀವು? ಇದನ್ನ ಶೆಡ್ ಕಟ್ಟವ್ರಲ್ಲ, ಈಗ ಸದಾನಂದವ್ರ ಅಂತ ತಗೊಂಡವ್ರಲ್ಲ, ವೀರಪ್ಪನವ್ರ ಆಸ್ತಿ ಇತ್ತ. ನಂದು 12 ಎಕರೆ ನಂದು ಜಮೀನು ಇತ್ತು. ಆಗ ಏನ್ ಮಾಡೋದು, ಆಯ್ತು ಕೊನೆಗೆ ಅವರು ಇಂಡಸ್ಟ್ರಿ ಇದೆ, ನಂದು ಮೇನ್ ರೋಡ್ ಇದೆ, ನಂದು 18 ಲಕ್ಷ ರೂಪಾಯಿ ತಗೋಬೋದು. ಆಯ್ತು, ಇದೇನು ಮಾಡೋಕ್ಕಾಗಲ್ಲ. ಈಗ ನಾವು ನಿಮ್ಗೇನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತ ಆಸೆ. ಬಾಲಕೃಷ್ಣರವರು 100 ಮೀಟಿಂಗ್ ಮಾಡೋರು. ಬಾಲಕೃಷ್ಣ, ಸುರೇಶ್ ಇಬ್ಬರು ಸೇರಿ ಅಧಿಕಾರಿಗಳು ಕರ್ಕೊಂಡು ಯಾವ ರೀತಿ ಮಾಡ್ಬೋದು, ಏನ್ ಮಾಡ್ಬೋದು ಅನ್ನೋದು ಒಂದು 100 ಮೀಟಿಂಗು ನಿಮ್ಗೆ ಸಹಾಯ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.